size 11.2. Fourth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. If a box of sweets is divided among 24 children. Okay, ಒಂದು ಸ್ವೀಟ್ ಬಾಕ್ಸ್ ಇದೆ, ಅದರಲ್ಲಿ 24 children ಗೆ ಸ್ವೀಟ್ಸ್ ಕೊಡ್ತಾ ಇದ್ದಾರೆ. They will get 5 sweets each. ಒಬ್ಬೊಬ್ಬರಿಗೆ 5 ಸ್ವೀಟ್ ಬರುತ್ತೆ. ಓಕೆ, ಸೊ ಈಗ ಏನ್ ಬರೀತೀನಿ ಇವಾಗ, ಚಿಲ್ಡ್ರನ್ಸ್, ಆಮೇಲೆ ಸ್ವೀಟ್ಸ್ ಟು ಈಚ್ ಚಿಲ್ಡ್ರನ್. ಓಕೆ, ಈಗ 24 ಚಿಲ್ಡ್ರನ್ ಇದ್ದಾಗ ಒಬ್ಬೊಬ್ಬರಿಗೆ 5 ಸ್ವೀಟ್ಸ್ ಬರ್ತಾ ಇದೆ. ಈಗ ಅವ್ರೇನ್ ಕೇಳ್ತಾ ಇದಾರೆ, ಹೌ ಮೆನಿ ವುಡ್ ಈಚ್ ಗೆಟ್ ಇಫ್ ದ ನಂಬರ್ ಆಫ್ ದ ಚಿಲ್ಡ್ರನ್ ಈಸ್ ರೆಡ್ಯೂಸ್ಡ್ ಬೈ 4. ಓಕೆ, ಈಗ ಎಷ್ಟು 24 ಚಿಲ್ಡ್ರನ್ ಇದ್ರು, ಅದ್ರಲ್ಲಿ 4 ಜನ ರೆಡ್ಯೂಸ್ ಮಾಡಿದ್ರೆ ಎಷ್ಟಾಗ್ತಾರೆ, 20 ಮೆಂಬರ್ಸ್ ಆಗ್ತಾರೆ. ಸೊ 20 ಚಿಲ್ಡ್ರನ್ಸ್ ಇದ್ರೆ ಒಬ್ಬೊಬ್ಬರಿಗೆ ಎಷ್ಟು ಸ್ವೀಟ್ಸ್ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಫಸ್ಟ್ ಇದು ಡೈರೆಕ್ಟ್ ಇನ್ವರ್ಸ್ ಅಂತ ಚೆಕ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ ನಂಬರ್ ಆಫ್ ಚಿಲ್ಡ್ರನ್ ಕಡಿಮೆ ಆದ್ರೆ, ಓಕೆ, ನಂಬರ್ ಆಫ್ ಚಿಲ್ಡ್ರನ್ ಕಡಿಮೆ ಆದ್ರೆ ಒಬ್ಬೊಬ್ಬರಿಗೆ ಸ್ವೀಟ್ಸ್ ಏನಾಗುತ್ತೆ, ಜಾಸ್ತಿ ಬರುತ್ತೆ. ಓಕೆ, ಅದೇ ನೀವು ನಂಬರ್ ಆಫ್ ಚಿಲ್ಡ್ರನ್ ಜಾಸ್ತಿ ಆದ್ರೆ ಒಬ್ಬೊಬ್ಬರಿಗೆ ಸ್ವೀಟ್ಸ್ ಕಡಿಮೆ ಬರುತ್ತೆ. ಸೊ ಈಗ ನೀವು ನೋಡಿದ್ರೆ ಒಂದು ಕಡಿಮೆ ಮಾಡಿದ್ರೆ ಇನ್ನೊಂದು ಜಾಸ್ತಿ ಆಗಿದೆ. ಇದನ್ನ ಏನಂತ ಕರಿತೀವಿ, ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ನಮ್ಗೆ ಏನ್ ಗೊತ್ತಾಯ್ತು, ಇದು ಇನ್ವರ್ಸ್ ಪ್ರಪೋರ್ಷನ್ ಅಂತ ಗೊತ್ತಾಯ್ತು. ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ನೀವು ಜಸ್ಟ್ ಸ್ಟ್ರೇಟ್ ಮಲ್ಟಿಪ್ಲೈ ಮಾಡ್ಬಿಡ್ರಿ. ಸೊ ಏನಾಗುತ್ತೆ, 24 into 5 is equal to 20 into x. ಓಕೆ, ಈಗ ಇದು ಉಲ್ಟಾ ಬರ್ಕೊಂಡ್ರೆ 20 into x is equal to 24 into 5. ಈಗ x ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 24 into 5, ಓಕೆ, ಇಂಟು 20 ಈ ಕಡೆ ಬಂದ್ರೆ ಡಿವೈಡ್ ಬೈ 20 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 4 ಜಾ 4 1 ಜಾ 4 6 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು, 6 ಬಂತು. ಸೊ ಈಗ ನಮಗೆ ಆನ್ಸರ್ ಏನ್ ಗೊತ್ತಾಯ್ತು ಅಂದ್ರೆ 20 ಚಿಲ್ಡ್ರನ್ ಇದ್ರೆ ಒಬ್ಬೊಬ್ಬರಿಗೆ 6 ಸ್ವೀಟ್ಸ್ ಬರ್ತವೆ. ಓಕೆ, ಸೊ ಇದು ಬಂದ್ಬಿಟ್ಟು ಇದರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.